ಪವಿತ್ರ ಗೌಡ ನಿವಾಸದ ಸ್ಥಳ ಮಹಜರು ಕಾರ್ಯ ಅಂತ್ಯವಾಗಿದೆ. ಪವಿತ್ರ ನಿವಾಸದಲ್ಲಿ ಸತತ 3 ಗಂಟೆಗಳ ಕಾಲ ಮಹಜರು ಮಾಡಲಾಯಿತು. ಆರ್ಆರ್ ನಗರ ನಿವಾಸ ಇದು. ಪವಿತ್ರ ಗೌಡ ಮತ್ತು ಪವನ್ ಸಮ್ಮುಖದಲ್ಲಿ ಸ್ಥಳ ಮಹಜರಾಗಿದೆ. ಅಂದ್ರೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆದ ನಂತರ, ಆತನ ಕೊಲೆ ಆದ ನಂತರ ಮನೆಗೆ ಹೋಗಿ ಆ ಸಂದರ್ಭದಲ್ಲಿ ಹಾಕಿದ್ದಂತಹ ಬಟ್ಟೆ ಆಗಿರಬಹುದು ಅಥವಾ ಚಪ್ಪಲಿ ಆಗಿರಬಹುದು, ಶೂಗಳನ್ನಾಗಿರಬಹುದು, ಎಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋ ಕೆಲಸ ಇದು. ಆರ್ಆರ್ ನಗರದಲ್ಲಿರುವ ಪವಿತ್ರ ಮನೆಯಲ್ಲಿ ಮಹಜರಾಗಿದೆ. ಮನೆಯ ಮೂಲೆ ಮೂಲೆಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ತಡಕಾಡಿದ್ದಾರೆ. ಪವಿತ್ರ ಬಟ್ಟೆ, ಸ್ಯಾಂಡಲ್, ದುಪಟ್ಟ, ವೇಲ್, ಟವಲ್ ಎಲ್ಲವನ್ನ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಆ ದಿನ ಬಳಕೆ ಮಾಡಿದ್ದು ಅಂತ ಅನುಮಾನ ಬಂದಂತಹ ಸಂದರ್ಭದಲ್ಲಿ ಆರೋಪಿ ಪವನ್ ವಾಸ ಇದ್ದ ರೂಮ್ ನಲ್ಲಿಯೂ ಕೂಡ ಪರಿಶೀಲನೆಯಾಗಿದೆ. ಪವಿತ್ರ ಗೌಡ ಮನೆಯ ಪಾರ್ಕಿಂಗ್ ನಲ್ಲಿರುವಂತಹ ಪವನ್ ರೂಮ್, ಆತನ ರೂಮ್ ನಲ್ಲೂ ಕೂಡ ಬಟ್ಟೆಯನ್ನ, ಆ ರಕ್ತದ ಕಲೆ ಇರುವಂತಹ ಬಟ್ಟೆಯನ್ನ ಗುರುತು ಪತ್ತೆ ಹಚ್ಚಿ ಆ ಬಟ್ಟೆಯನ್ನ ವಶಕ್ಕೆ ಪಡೆದಿದ್ದಾರೆ. 2 ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು. ಅಧಿಕಾರಿಗಳು ಎಂಟರ್ ಆಗ್ತಾ ಇರುವಂತಹ ದೃಶ್ಯ, ಮತ್ತೊಂದು ಆ ಪವಿತ್ರ ಗೌಡ ಮನೆಯಿಂದ ಅಲ್ಲಿ ಕಲೆಕ್ಟ್ ಆಗಿರುವಂತಹ ರಕ್ತದ ಕಲೆ ಇರುವಂತಹ ಬಟ್ಟೆಗಳನ್ನ, ಶೂ, ಸ್ಯಾಂಡಲ್, ಟಾವೆಲ್ ಇದೆಲ್ಲವನ್ನು ಕೂಡ ತಗೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ರಿ. ಇವತ್ತಿಗೆ ಕಸ್ಟಡಿ ಅಂತ್ಯವಾಗಿತ್ತು. ಆದರೆ ನಿನ್ನೆ ನ್ಯಾಯಾಧೀಶರ ಮುಂದೆ ಈ ಆರೋಪಿಗಳನ್ನ ಹಾಜರುಪಡಿಸ್ತಾರೆ ಪೊಲೀಸರು. ನಮ್ಮ ಕಸ್ಟಡಿ ಅಂತ್ಯವಾಗಿಲ್ಲ, ನಮ್ಮ ತನಿಖೆ ಅಂತ್ಯವಾಗಿಲ್ಲ, ನಮ್ಗೆ ಇನ್ನಷ್ಟು ದಿನಗಳ ಕಾಲ ಸಮಯಾವಕಾಶ ಬೇಕು ಅಂತ. ಯಾಕೆ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಏನೇನಾಗಿದೆ, ಎಷ್ಟು ಬ್ರೂಟಲ್ ಮರ್ಡರ್ ಆಗಿದೆ ಅನ್ನೋದನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ಆರೋಪಿಗಳು ಆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ನಂತರ ಬಟ್ಟೆಯನ್ನ ಮುಚ್ಚಿಟ್ಟಿದ್ದಾರೆ. ಒಂದಿಷ್ಟು ಮಾರಕಾಸ್ತ್ರಗಳನ್ನ, ಶಸ್ತ್ರಾಸ್ತ್ರಗಳನ್ನ ಬಚ್ಚಿಟ್ಟಿದ್ದಾರೆ. ಒಂದಿಷ್ಟು ವಸ್ತುಗಳು ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಆ ವಸ್ತುಗಳಿಂದ ಸಾಕಷ್ಟು ಇನ್ಫಾರ್ಮೇಶನ್ ನಮಗೆ ಲಭ್ಯವಾಗುತ್ತೆ ಅಂತ ಹೇಳಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ತಗೊಂಡು ಸದ್ಯಕ್ಕೆ ಒಂದೊಂದೇ ಜಾಗಕ್ಕೆ ಹೋಗಿ ಮಹಜರು ಆಗ್ತಾ ಇದೆ. ಚಿತ್ರದುರ್ಗದಲ್ಲೂ ಕೂಡ ಮಹಜರಾಗಿದೆ. ಬೆಂಗಳೂರಿನ ದರ್ಶನ್ ಮನೆಯಲ್ಲೂ ಕೂಡ ಮಹಜರಾಗಿದೆ. ದರ್ಶನ್ ಮನೆಯಲ್ಲಿ 30 ಲಕ್ಷ ಕ್ಯಾಶ್ ಇತ್ತಂತೆ, ಅದರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಇನ್ನು ದರ್ಶನ್ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿದ ನಂತರ ಮನೆಗೆ ಹೋದ್ರಲ್ಲ, ರಕ್ತದ ಕಲೆ ಇರುವಂತಹ ಅವರ ಬಟ್ಟೆ ಹಾಗೆ ಬಿದ್ದಿದ್ದಂತೆ, ಅದು ವಾಶ್ ಕೂಡ ಆಗಿರ್ಲಿಲ್ವಂತೆ. ದರ್ಶನ್ ಶೂ, ಬಟ್ಟೆಯನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ಹೋದ್ರು. ಈಗ ಆರ್ಆರ್ ನಗರದಲ್ಲಿರುವಂತಹ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಮನೆಯಲ್ಲಿ ಇದ್ದಂತಹ ವಸ್ತುಗಳನ್ನ, ಅಂದ್ರೆ ಆ ದಿನ ರೇಣುಕಾಸ್ವಾಮಿಯನ್ನ ಹಲ್ಲೆ ನಡೆಸಿದ್ದಂತಹ ದಿನದಂದು ಯಾವ ಬಟ್ಟೆಯನ್ನ ಹಾಕೊಂಡಿದ್ರು, ಯಾವ ಶೂ ಹಾಕೊಂಡಿದ್ರು ಅಥವಾ ಸ್ಯಾಂಡಲ್ ಹಾಕೊಂಡಿದ್ರು, ಅದನ್ನು ಕೂಡ ಇವರು ವಶಕ್ಕೆ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಅದೇ ಪವಿತ್ರ ಗೌಡ ಮನೆಯ ಕೆಳಭಾಗದಲ್ಲಿ ಸ್ಟೋರ್ ರೂಮಲ್ಲಿ ಈ ಪವನ್ ಅನ್ನುವಂತಹ ಮನೆ ಕೆಲಸದವ ಆತ. ಪವಿತ್ರಾಗೆ ಏನಾದರೂ ಬೇಕಂದ್ರೆ ಹೆಲ್ಪ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಪವನ್. ಇದೇ ಪವನ್ ಹತ್ರ ಪವಿತ್ರ ಗೌಡ ಮೊದಲು ರೇಣುಕಾಸ್ವಾಮಿ ತನಗೆ ಮೆಸೇಜ್ ಮಾಡಿರೋದಾಗಿ ಹೇಳಿಕೊಂಡಿರ್ತಾರೆ. ಸೊ ಆ ಪವನ್ನ ರೂಮನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಆತನ ಟವೆಲ್, ಬಟ್ಟೆ, ಈ ಹೊದಿಕೆ ಇದೆಲ್ಲವನ್ನು ಕೂಡ ಸದ್ಯಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಆ ವಿಜುವಲ್ಸ್ ಅನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಆರ್ಆರ್ ನಗರದ ಪವಿತ್ರ ಗೌಡ ಮನೆಯ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 3 ಗಂಟೆಗಳ ಕಾಲ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಆರ್ಆರ್ ನಗರದಲ್ಲಿರುವಂತಹ ಪವಿತ್ರ ಗೌಡ ಮನೆ ಜಾಲಾಡಿದ್ದಾರೆ. ಇದನ್ನ ಹೊರತಾಗಿ ಬೇರೆ ಏನಾದ್ರೂ ಸಿಗುತ್ತಾ, ಅನುಮಾನಾಸ್ಪದವಾಗಿರುವಂತಹ ವಸ್ತು ಏನಾದ್ರೂ ಪವಿತ್ರ ಗೌಡ ಮನೆಯಲ್ಲಿ ಸಿಗುತ್ತಾ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, FSL ವರದಿಗೆ, FSL ತನಿಖೆಗೆ ಇದನ್ನ ಕಳುಹಿಸಲಾಗುತ್ತೆ. ಆ ಬಟ್ಟೆ ಮೇಲೆ ಇರುವಂತಹ ಅಥವಾ ಆ ಚಪ್ಪಲಿಗಳ ಮೇಲೆ ಇರುವಂತಹ ಬೆವರಿನ ಹನಿ ಆಗಿರಬಹುದು, ರಕ್ತದ ಕಲೆಗಳಾಗಿರಬಹುದು, ಯಾರದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಆಗುತ್ತೆ. ಪವಿತ್ರ ಗೌಡಗೆ ದರ್ಶನ್ ಹೇಳ್ತಾರಂತೆ, ನಿನ್ಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳಿ ಆ ಪಟ್ಟಣಗೆರೆ ಶೆಡ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಆತನ ಮೇಲೆ ಹಲ್ಲೆ ಆಗಿರಲ್ಲ ಅಂತ ಪ್ರೈಮರಿ ಇನ್ಫಾರ್ಮೇಶನ್ ಸಿಕ್ಕಿರೋದು. ಸೊ ತದನಂತರ ಪವಿತ್ರ ಗೌಡ ಚಪ್ಪಲಿಯಿಂದ ಆತನ ಮೇಲೆ ಹಲ್ಲೆ ಮಾಡಿದ ನಂತರ ಇವರೆಲ್ಲರೂ ಕೂಡ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರಂತೆ. ಸೊ ಹಾಗಾಗಿ ಪವಿತ್ರ ಗೌಡ ಚಪ್ಪಲಿಯಿಂದ ಆತನ ಮೇಲೆ ಹಲ್ಲೆ ಮಾಡಿದ್ರು, ಆತನಿಗೆ ಹೊಡೆದಿದ್ರು ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿ ಪವಿತ್ರ ಗೌಡ ಸ್ಯಾಂಡಲ್ಸ್ ಕೂಡ ಇಲ್ಲಿ ಸಾಕಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ,
RR ನಗರದಲ್ಲಿರೋ ಪವಿತ್ರ ಗೌಡ ಮನೆ ಮಹಜರು ನಡೆಸಿದ್ದಾರೆ ಪೊಲೀಸರು. ಯಾವೆಲ್ಲ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ, ಅದರಿಂದ ಏನೆಲ್ಲ ಮಾಹಿತಿ ಕಲೆ ಹಾಕುವಂತಹ ಸಾಧ್ಯತೆಗಳಿವೆ? ಅಂಕಿತಾ, ಸಭಾ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ತೀವ್ರ ವಿಚಾರಣೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜೊತೆಗೆ A3 ಆಗಿರುವಂತಹ ಪವನ್ ಅನ್ನ ಮಹಜರು ಮಾಡೋದಕ್ಕೆ ಇವತ್ತು RR ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸಕ್ಕೆ ಪೊಲೀಸರು ಕರೆದುಕೊಂಡು ಬಂದಿದ್ರು. ಸದ್ಯಕ್ಕೆ ನಾನು ಆ ಮನೆ ಮುಂಭಾಗ ಇದ್ದೀನಿ. ಸಭಾ ಮನೆಯನ್ನ ತೋರಿಸ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ. ಇದೇ ಪವಿತ್ರ ಗೌಡ RR ನಗರದಲ್ಲಿರುವಂತಹ ನಿವಾಸ. ಈ ಒಂದು ಮನೆಯಲ್ಲಿ ಇವತ್ತು ಮಹಜರು ಪ್ರಕ್ರಿಯೆಯನ್ನು ಸುಮಾರು 3 ಗಂಟೆಗಳ ಕಾಲ ಅಧಿಕಾರಿಗಳು ಮುಗಿಸಿದ್ದಾರೆ. ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕೊಲೆಗೈದು ಆರೋಪಿಗಳಾದಂತಹ ಪವಿತ್ರ ಗೌಡ ಜೊತೆಗೆ ಪವನ್ ಇದೇ ನಿವಾಸಕ್ಕೆ ಬಂದಿದ್ರು ಅನ್ನೋ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತೆ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಇವತ್ತು ಈ ಮನೆಯಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಮನೆಯ ಬೇಸ್ ಪಾರ್ಕಿಂಗ್ ನಲ್ಲಿ ನೀವು ನೋಡ್ತಾ ಇರಬಹುದು, ಒಂದು ರೂಮ್ ಇದೆ. ಈ ಪಾರ್ಕಿಂಗ್ ನಲ್ಲಿರುವಂತಹ ರೂಮ್ ನಲ್ಲಿ ಪವನ್ ಇರ್ತಾ ಇದ್ರು ಅಂತ ಹೇಳಿ, ಅಂದ್ರೆ ಪವಿತ್ರ ಗೌಡ ಜೊತೆನೆ ಪವನ್ ಓಡಾಡ್ತಾ ಇರ್ತಾರೆ. ಇಲ್ಲಿದ್ದಂತಹ ಸಂದರ್ಭದಲ್ಲಿ, ಈ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪವನ್ ಇದೇ ರೂಮ್ ನಲ್ಲಿ ಉಳ್ಕೊಳ್ತಾ ಇದ್ರು ಅಂತ ಹೇಳಿ ಇಲ್ಲೂ ಕೂಡ ಪೊಲೀಸರು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪವನ್ ವೇರ್ ಮಾಡಿರುವಂತಹ ಶರ್ಟ್ ಪ್ಯಾಂಟ್ ಜೊತೆಗೆ ಒಂದು ಬಿಳಿ ಬಣ್ಣದ ಟವಲ್ ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಅದನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. 2 ಬಾರಿ ಆತನನ್ನ ಅಂದ್ರೆ ಮಹಜರುಗೆ ಅಂತ ಹೇಳಿ ಮೇಲ್ಗಡೆ ಮನೆಯೊಳಗಡೆ ಕರ್ಕೊಂಡು ಹೋದಂತಹ ಪೊಲೀಸರು ಪವನ್ನ 2 ಬಾರಿ ಈ ಒಂದು ರೂಮ್ ಏನಿದೆ ಪಾರ್ಕಿಂಗ್ ನಲ್ಲಿರುವಂತಹ ರೂಮ್ ಇಲ್ಲಿಗೆ ಕರೆದುಕೊಂಡು ಬಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆತ ಕೊಲೆಗೈದಂತಹ ಸಂದರ್ಭದಲ್ಲಿ ಧರಿಸಿದಂತಹ ಸ್ಲಿಪ್ಪರ್ ಏನಿದೆ ಅದನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ರೇಣುಕಾ ಸ್ವಾಮಿ ಕೊಲೆ ಆಯ್ತಲ್ಲ, ಅದಾದ ಬಳಿಕ ಆರೋಪಿಗಳು ಮನೆಗೆ ಹೇಗೆ ಎಂಟ್ರಿ ಆಗಿದ್ರು ಅಂತ ಹೇಳಿ, ಯಾವ ವೆಹಿಕಲ್ ಅಲ್ಲಿ ಬಂದ್ರು ಅಂತ ಹೇಳಿ, ಜೊತೆಗೆ ಮನೆಯಲ್ಲಿರುವಂತಹ CCTV ಫುಟೇಜ್ ಏನಿದೆ, ಪಾರ್ಕಿಂಗ್ ನಲ್ಲೂ ಕೂಡ CCTV ಇದೆ, ಅದನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಮನೆಗೆ ಎಂಟ್ರಿ ಆಗುವಂತಹ ಜಾಗದಲ್ಲೂ ಕೂಡ 2 ಕಡೆಗಳಲ್ಲೂ ಕೂಡ CCTVಯನ್ನ ಅಳವಡಿಸಲಾಗಿದೆ. ಆ CCTV ಫುಟೇಜ್ ಅನ್ನ ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ. ಅಂದ್ರೆ ಆರೋಪಿಗಳು ಎಷ್ಟೊತ್ತಿಗೆ ಮನೆಗೆ ಬಂದ್ರು, ವಾಪಸ್ ಎಷ್ಟೊತ್ತಿಗೆ ಹೋದ್ರು ಅನ್ನೋದು. ಅದನ್ನ ಹೊರತುಪಡಿಸಿ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಕೊಲೆ ಆದಂತಹ ದಿನ ವೇರ್ ಮಾಡಿರುವಂತಹ ಬಟ್ಟೆ, ಅಂದ್ರೆ ಆಕೆ ಚೂಡಿದಾರವನ್ನ ವೇರ್ ಮಾಡಿದ್ಲು ಅಂತ ಹೇಳಿ ಆ ಒಂದು ಬಟ್ಟೆಯನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಮನೆಯಲ್ಲಿ ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತಹ ಏನಾದ್ರೂ ವಸ್ತುಗಳಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಬೇಕಾದಂತಹ ಎಲ್ಲಾ ಮಾಹಿತಿಗಳನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ಪೊಲೀಸರು ಮಹಜರಿಗೆ ಬರುವಂತಹ ಸಂದರ್ಭದಲ್ಲಿ FSL ತಜ್ಞರನ್ನ ಕೂಡ ಮನೆಗೆ ಕರೆಸ್ಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತೆ ಯಾವುದೇ ವಸ್ತುಗಳಿದ್ರೂ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಎವಿಡೆನ್ಸ್ ಆಗಿ ಪರಿಗಣಿಸುತ್ತೆ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟಿನಲ್ಲಿ ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಪ್ರಮುಖವಾಗಿ ಮೆನ್ಷನ್ ಮಾಡಿರುವಂತದ್ದು ಏನು ಅಂತಂದ್ರೆ, ಆರೋಪಿಗಳನ್ನ ನಮಗೆ ಕಸ್ಟಡಿಗೆ ಕೊಡಿ, ಅವರ ಬಟ್ಟೆಯನ್ನ ಮತ್ತೆ ಕೆಲವೊಂದು ಮೊಬೈಲ್ ಏನಿದೆ ಅದನ್ನ ರಿಕವರಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಅದರಂತೆ ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು. ಹಾಗಾಗಿ ಏನು ಪೊಲೀಸರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ಗಳು ಬೇಕಾಗಿತ್ತು ಅವೆಲ್ಲವನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಸತತ 3 ಗಂಟೆಗಳ ಕಾಲ ಈ ಒಂದು ಮನೆಯಲ್ಲಿ ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ. ಪವನ್ ಮತ್ತೆ ಪವಿತ್ರ ಜೊತೆಗೆ ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತ ಏನ್ ವಸ್ತುಗಳಿವೆ ಇಲ್ಲಿ ಪವನ್ ಕೂಡ ತುಂಬಾನೇ ಪ್ರಮುಖವಾಗಿರೋ ಅಕ್ಯೂಸ್ಡ್. ಯಾಕಂದ್ರೆ ಪವನ್ ಹತ್ರನೇ ಪವಿತ್ರ ಗೌಡ ಮೊದಲ ಬಾರಿಗೆ ಮಾಹಿತಿಯನ್ನ ಹಂಚ್ಕೊಂಡಿರ್ತಾರೆ. ಪವನ್ ಕೂಡ ಸಾಕಷ್ಟು ಹಲ್ಲೆ ಮಾಡ್ದ ಆ ರೇಣುಕಾ ಸ್ವಾಮಿ ಅನ್ನುವಂತ ಮಾಹಿತಿ ಇದೆ. ಸೊ ಆತನ ಯಾವೆಲ್ಲ ವಸ್ತುಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಮುಂದಿನ ಹಂತದಲ್ಲಿ ಇದರ ತನಿಖೆ ಹೇಗಾಗುತ್ತೆ ಅಂತ, ಈ ವಸ್ತುಗಳನ್ನ FSLಗೆ ಕಳುಹಿಸಿದ ನಂತರ ಏನೆಲ್ಲ ತನಿಖೆ ಆಗುತ್ತೆ? ಸಭಾ ಇದು ಒಂದು ಗಂಭೀರ ಪ್ರಕರಣ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಪೊಲೀಸರು ಈಗಾಗಲೇ ಆರೋಪಿಗಳು ಏನೇನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕಾದಂತಹ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧದ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಈಗಾಗಲೇ ಆರೋಪಿಗಳನ್ನ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಹಾಗಾಗಿ ಆ 5 ದಿನಗಳ ಕಾಲ ಆರೋಪಿಗಳ ವಿರುದ್ಧದ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡಬೇಕಾಗುತ್ತೆ. ರೇಣುಕಾ ಸ್ವಾಮಿ ಮೇಲೆ ಆರೋಪಿಗಳು ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರು, ಯಾವ್ದ್ರಿಂದ ಹಲ್ಲೆಯನ್ನ ಮಾಡಿದ್ರು, ಮಾರಕಾಸ್ತ್ರವನ್ನೇನಾದ್ರೂ
ಏನಾದರೂ ಬಳಸಿದ್ರೆ ಅವೆಲ್ಲವನ್ನ ಕೂಡ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಹೇಳ್ದಾಗೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ A1 ಆರೋಪಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಯಾವಾಗ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಆ ವಿಚಾರವನ್ನ ಫಸ್ಟ್ ತಿಳಿಸೋದು ಪವನ್ ಬಳಿಕ ಅದೆಲ್ರಿಗೂ ಕೂಡ ಸ್ಪ್ರೆಡ್ ಆಗಿದೆ. ಅಂದ್ರೆ ಪವನ್ ನೇರವಾಗಿ ಈ ವಿಚಾರವನ್ನ ದರ್ಶನ್ಗೆ ಹೇಳಿದ್ದಾರೆ ಅನ್ನೋ ಆರೋಪ ಇದೆ. ಅಲ್ಲಿಂದ ಶುರುವಾಗಿದ್ದಂತಹ ಈ ಒಂದು ಕೇಸ್ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಎವಿಡೆನ್ಸ್ಗಳು ಮುಖ್ಯ ಆಗಿರುತ್ತೆ. ಆ ಎಲ್ಲ ಎವಿಡೆನ್ಸ್ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಸಭಾ ನಾನು ಈಗಾಗಲೇ ತೋರಿಸಿದ ಹಾಗೆ ಪವಿತ್ರ ಗೌಡ ಅವರ ಮನೆಯ ಪಾರ್ಕಿಂಗ್ ನಲ್ಲಿರುವಂತಹ ರೂಮ್ ಏನಿದೆ, ಇದೇ ರೂಮ್ ನಲ್ಲಿ ಪವನ್ ವಾಸವಿದ್ರು ಅಂತ ಹೇಳಿ, ಅಂದ್ರೆ ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಆತನಿಗೆ ಉಳ್ಕೊಳ್ಳೋಕೆ ಅಂತ ಹೇಳಿ ಈ ಮನೆಯನ್ನ ಪವಿತ್ರ ಗೌಡ ನೀಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಆತನನ್ನ ಮನೆಗೆ ಕರ್ಕೊಂಡು ಬಂದು ಮಹಾಜರು ಮಾಡುವ ವೇಳೆ ಎಲ್ಲಿದೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವಾಗ ಧರಿಸಿದಂತಹ ಬಟ್ಟೆ ಎಲ್ಲಿದೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆತ ಈ ಒಂದು ರೂಮ್ ನಲ್ಲಿದೆ ಅಂತ ಹೇಳಿ ತೋರಿಸ್ತಾನೆ. ಹಾಗಾಗಿ ಪೊಲೀಸರು ಕೂಡ ಆತನನ್ನ ನೇರವಾಗಿ ಈ ಪಾರ್ಕಿಂಗ್ ನಲ್ಲಿರುವಂತಹ ರೂಮ್ ಏನಿದೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಇಲ್ಲೂ ಕೂಡ ಆತ ಧರಿಸಿದಂತಹ ಬಟ್ಟೆ ಪ್ಯಾಂಟು ಜೊತೆಗೆ ಶರ್ಟು ಮತ್ತೆ ಒಂದು ಬಿಳಿ ಬಣ್ಣದ ಟವಲ್, ಅಂದ್ರೆ ಅದು ಎಲ್ಲವನ್ನ ಕೂಡ ತೋರಿಸಿದ್ದಾನೆ. ಜೊತೆಗೆ ಚಪ್ಪಲಿ ಅದನ್ನು ಕೂಡ ಆತ ತೋರಿಸಿದ್ದಾನೆ. ಅವೆಲ್ಲವನ್ನ ಕೂಡ FSL ಅಧಿಕಾರಿಗಳ ಮುಖಾಂತರ ಕೆಲವೊಂದು ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಕೆಲವೊಂದು ವಸ್ತುಗಳನ್ನ FSLಗೆ ಈಗಾಗಲೇ ಕಳಿಸಲಾಗಿದೆ. ಜೊತೆಗೆ ಮೇಲ್ಭಾಗದಲ್ಲಿ ಅಂದ್ರೆ ಪವಿತ್ರ ವಾಸವಿದ್ದಂತಹ ಮನೆ ಮೇಲೆ ಏನಿದೆ ಅಲ್ಲೂ ಕೂಡ ಆಕೆಯ ರೂಮ್ನಲ್ಲಿದ್ದಂತಹ ಬಟ್ಟೆಗಳೇನಿದೆ, ಧರಿಸಿದ್ದ ಬಟ್ಟೆ, ಅವುಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪವನ್ ಏನಿದ್ದಾನೆ ಆತನ ವಿರುದ್ಧದ ಎಲ್ಲ ಎವಿಡೆನ್ಸ್ಗಳನ್ನು ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸಭಾ ರೈಟ್ ಅಂಕಿತಾ, ಧನ್ಯವಾದ ಡೀಟೇಲ್ಸ್ಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಆರೋಪಿ ಪವನ್ ಮತ್ತು A1 ಆರೋಪಿ ಪವಿತ್ರ ಗೌಡ, ಸೊ ಇಬ್ಬರನ್ನು ಕೂಡ ಸ್ಥಳ ಮಹಜರಿಗಂತ ಕರ್ಕೊಂಡು ಬಂದ್ರು. RR ನಗರದಲ್ಲಿರೋ ಪವಿತ್ರ ಗೌಡ ಮನೆಗೆ ಕರ್ಕೊಂಡು ಬಂದು ಹಲ್ಲೆ ನಡೆದಿದ್ದಂತಹ ದಿನ ಯಾವೆಲ್ಲ ಬಟ್ಟೆಗಳನ್ನ ಹಾಕೊಂಡಿದ್ರು ಅಥವಾ ಯಾವೆಲ್ಲ ವಸ್ತುಗಳನ್ನ ಉಪಯೋಗ ಮಾಡಿದ್ದಾರೆ ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೊ ಪವನ್ ಕೂಡ ತುಂಬಾ ನಗ್ನಗ್ತಾ ಪವಿತ್ರ ಮನೆಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ ಗಮನಿಸ್ತಿದ್ದೀರಿ. ಸ್ಥಳ ಮಹಜರಿಗಂತ ಕರ್ಕೊಂಡು ಬಂದಿರೋದು ಆತನಿಗೆ ಕೊಲೆ ಆರೋಪ ಹೊತ್ತಿದ್ದಾನೆ. ಪೊಲೀಸರು ಬೇಡಿ ಹಾಕೊಂಡು ಕರ್ಕೊಂಡು ಬಂದಿದ್ದಾರೆ ಆತನಿಗೆ. ಸೊ ಆತ ಮನೆ ಒಳಗಡೆ ಹೋಗ್ತಾ ಇರುವಂತಹ ವಿಜುವಲ್ಸ್, ಅಂದರೆ ಆ ದಿನ ಆ ರೇಣುಕಾಸ್ವಾಮಿ ಕೊಲೆ ಆಯ್ತಲ್ಲ, ಆ ದಿನ ಆತನ ಕೊಲೆ ಕನ್ಫರ್ಮ್ ಆದ ನಂತರ ಈ ಪವನ್ ಕೂಡ ಅಲ್ಲೇ ಇರ್ತಾನೆ ಆ ಪಟ್ಟಣಗೆರೆ ಶೆಡ್ ಹತ್ರ. ಅಲ್ಲಿಂದ ಬಂದು ಈತ ತನ್ನ ಬಟ್ಟೆಯನ್ನ ಎಲ್ಲಿಟ್ಟಿದ್ದ, ಬೇರೆ ಯಾವುದಾದ್ರೂ ವಸ್ತುಗಳನ್ನ, ಅಂದರೆ ಬೇರೆ ಬೇರೆ ಕಬ್ಬಿಣದ ವಸ್ತುಗಳನ್ನ, ಈ ವಿದ್ಯುತ್ ವಸ್ತುಗಳನ್ನ ಬಳಸ್ಕೊಂಡು ಆತನ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ ಇದೆ. ಸೊ ಅದನ್ನ ಎಲ್ಲಾದ್ರೂ ಬಚ್ಚಿಟ್ಟಿದ್ದಾರಾ, ಅದನ್ನೇನಾದ್ರೂ ತಗೊಂಡು ಬಂದ್ರಾ, ಇದರ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಸೊ ಹಾಗಾಗಿ ಇವರು ಕೊಲೆಯಾದ ಬಳಿಕ ಈ ಎಲ್ಲ ಆರೋಪಿಗಳಿದಾರಲ್ಲ, ಸೊ ಆ ಎಲ್ಲ ಆರೋಪಿಗಳು ಆ ದಿನ ಧರಿಸಿದ್ದಂತಹ ಬಟ್ಟೆ ಆಗಿರಬಹುದು, ಶೂ ಆಗಿರಬಹುದು ಅಥವಾ ವಸ್ತುಗಳಾಗಿರಬಹುದು, ಇದನ್ನ ಎಲ್ಲಿ ತಗೊಂಡ್ಬಂದಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕಲೆ ಹಾಕೋ ಕೆಲಸ ಆಗ್ತಾ ಇದೆ. ಪವನ್ ಏನೋ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದಿದ್ದಾನೇನೋ ಅನ್ನೋ ಫೇಸ್ ರಿಯಾಕ್ಷನ್ ಇದೆ ಆತನದ್ದು. ಆತನ ತಂದೆ ತಾಯಿ ಈ ದೃಶ್ಯ ನೋಡ್ತಾ ಇದ್ರೆ ನಿಜಕ್ಕೂ ಎಂಥ ಮಗನಪ್ಪ ಇವನು ಅನ್ನೋ ಫೀಲಿಂಗ್ಸ್ ಅವ್ರಿಗೂ ಕೂಡ ಬರುತ್ತೆ. ಕೊಲೆ ಆರೋಪ, ಅದರಲ್ಲೂ ಪವಿತ್ರ ಯಾರಿಗೂ ಹೇಳಬೇಡ ಈ ವಿಷಯ ಅಂದಿದ್ದು ಹೋಗಿ ಈ ಪುಣ್ಯಾತ್ಮನೆ ದರ್ಶನಿಗೆ ಹೇಳಿದ್ದು. ದರ್ಶನ್ ಕೋಪ ನೆತ್ತಿಗೇರಿ ಅದೇ ದರ್ಶನ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಬರೋ ಥರ ಮಾಡಿದ್ದು. ಪೊಲೀಸರು ಇಷ್ಟು ದಿನಗಳ ಕಾಲ ಡ್ರಿಲ್ ಮಾಡಿದ ನಂತರ ಬೇರೆ ಬೇರೆ ಆರೋಪಿಗಳು ಕಣ್ಣೀರಿಟ್ಟಿದ್ದಾರೆ, ಪಶ್ಚಾತ್ತಾಪ ಪಡ್ತಿದ್ದಾರೆ. ಇನ್ಫ್ಯಾಕ್ಟ್ ದರ್ಶನ್ಗೂ ಕೂಡ ಪಶ್ಚಾತ್ತಾಪ ಕಾಡ್ತಿದೆಯಂತೆ. A1 ಪವಿತ್ರ ಗೌಡಗೂ ಕೂಡ ಪಶ್ಚಾತ್ತಾಪ ಕಾಡ್ತಿದೆ. ಮಗಳು ನೋಡಕ್ ಬಂದಂತಹ ಸಂದರ್ಭದಲ್ಲಿ ತಾಯಿ ಮಗಳು ಇಬ್ರು ಕೂಡ ಕಣ್ಣೀರಿಟ್ಟಿದ್ದಾರೆ. ಆದ್ರೆ ಪವನ್ನ ಫೇಸ್ ರಿಯಾಕ್ಷನ್ ಗಮನಿಸ್ತಾ ಇದ್ದೀರಿ ನೀವು. ಏನ್ ಖುಷಿ, ಅದೇನ್ ಆನಂದ. ಕೈಯಲ್ಲಿ ಬೇಡಿ ಹಾಕೊಂಡು ಕರ್ಕೊಂಡ್ ಬಂದಿದ್ದಾರೆ ಪೊಲೀಸರು ಆತನಿಗೆ. ಒಂದ್ ಸ್ವಲ್ಪ ನಾಚಿಕೆ ಬೇಡವಾ? ಮೀಡಿಯಾ ನೋಡಿದ ತಕ್ಷಣ ಹಲ್ ಕಿಸಿತಾ ಇರುವಂತ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.